ಈ ಒಂದು ಶುಗರ್ ಒಬ್ಬ ವ್ಯಕ್ತಿಗೆ ಒಂದು ಸಲ ಬಂದುಬಿಟ್ರೆ ಅದು ಆತ ಸಾಯೋವರೆಗೂ ಇನ್ನು ಹೋಗೋದೇ ಇಲ್ವಾ? ಲೈಫ್ ಲಾಂಗ್ ಆತನ ಜೊತೆನೇ ಶುಗರ್ ಇರುತ್ತಾ? ಟ್ಯಾಬ್ಲೆಟ್ಸ್ ತಿಂತಾನೆ ಇರಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆ. ಹಾಗೆ ಹೋಮಿಯೋ ಕೇರ್ನಲ್ಲಿ ಮಧುಮೇಹಕ್ಕೆ ಸಿಗುವಂತಹ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಅಂತ ನೋಡಿ. ಜನರಲಿ ಡಯಾಬಿಟೀಸ್ನ ನಾವು 3 ಥರದ ಡಯಾಬಿಟೀಸ್ನ ನಾವು ನೋಡ್ತೀವಿ. ಬೇರೆ ಒಂದು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀರಿ, ಇನ್ನೊಂದು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀರಿ, ಮೂರನೇದು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ. ಸೊ ಟೈಪ್ 1 ಅಂತ ಹೇಳಿದಾಗ ಇದು ಚಿಕ್ಕ ಮಕ್ಕಳಲ್ಲಿ ಕಂಡುಬರೋದಿರಬಹುದು, ಅಥವಾ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಒಂದು ವೇಳೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ದಿರುವಾಗ ಇದಕ್ಕೆ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀರಿ. ಇನ್ನೊಂದು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀರಿ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಆದರೆ ಆ ಇನ್ಸುಲಿನ್ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಒಬ್ಬ ವ್ಯಕ್ತಿಯ ವಯಸ್ಸು 40 ವರ್ಷ ಆದಮೇಲೆ ಡಯಾಬಿಟೀಸ್ ಕಂಡು ಬಂದಾಗ ಇದಕ್ಕೆ ನಾವು ಜನರಲಿ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀರಿ. ಇನ್ನೊಂದು ಮಹಿಳೆಯರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಂಡುಬರುವಂಥ ಸಮಸ್ಯೆಗೆ ಇದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ. ಸೊ ಈ ಟೈಪ್ 2 ಡಯಾಬಿಟೀಸ್ ಆ್ಯಂಡ್ ಜೆಸ್ಟೇಷನಲ್ ಡಯಾಬಿಟೀಸ್ನ ನಾವು ನೋಡ್ತೀರಿ ಕರೆಕ್ಟ್ ಸ್ಟೇಜಲ್ಲಿ ಇದನ್ನು ನಾವು ಕಂಡುಹಿಡಿದಾಗ ಅಥವಾ ಅದನ್ನು ನಾವು ಡಯಾಗ್ನೋಸ್ ಮಾಡಿದಾಗ ಅದನ್ನು ಸರ್ಟನ್ ಮೆಷರ್ಸ್ ತಗೊಂಡಾಗ ಇದನ್ನು ಲೈಫ್ ಟೈಮ್ ಮೆಡಿಸಿನ್ಸ್ ತೊಗೊಳೋದು ಅವಶ್ಯಕತೆ ಇರೋದಿಲ್ಲ. ಓವರ್ ಪೀರಿಯಡ್ ಆಫ್ ಟೈಮ್ ಅದಾಗದೆ ಸರಿನೂ ಕೂಡ ಹೋಗಬಹುದು. ಬಟ್ ವೆರಾಸ್ ಈ ಒಂದು ಟೈಪ್ 1 ಡಯಾಬಿಟೀಸ್ ಏನಿದೆಯೋ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾನೇ ಇಲ್ಲ, ಇದು ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಮೆಡಿಸಿನ್ಸ್ ತೊಗೊಳೋದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡೋದು ಯಾವ ಸ್ಟೇಜಲ್ಲಿದೆ, ಇದರಿಂದ ಏನಾದರೂ ಬೇರೆ ಪರಿಣಾಮಗಳಾಗಿದೆಯಾ, ಮೇಜರ್ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಇದೆಯಾ? ಡಯಾಬಿಟೀಸ್ನಿಂದ ಸಾಕಷ್ಟು ಮೇಜರ್ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಲೈಕ್ ಅದು ಕಣ್ಣಿಗೆ ಎಫೆಕ್ಟ್ ಆಗಬಹುದು, ಹೃದಯಕ್ಕೆ ಎಫೆಕ್ಟ್ ಆಗಬಹುದು, ಮೆದುಳಿಗೆ ಎಫೆಕ್ಟ್ ಆಗಬಹುದು, ಕೈ ಕಾಲಿನ ನರಕ್ಕೆ ಎಫೆಕ್ಟ್ ಆಗಬಹುದು, ನ್ಯೂರೋಪೆಥಿ ಆಗಬಹುದು. ಸೊ ಇವೆಲ್ಲ ಆಗಬಹುದು. ಸೊ ಒಂದು ವೇಳೆ ಇದು ಆಗಿದೆಯಾ, ಸೊ ಯಾವ ಸ್ಟೇಜಲ್ಲಿದೆ, ಇದನ್ನು ಡಯಾಗ್ನೋಸ್ ಮಾಡಿ ತದನಂತರ ಸರ್ಟನ್ ನಾವು ನಮ್ಮ ಸಂಸ್ಥೆಯಲ್ಲಿ ಸರ್ಟನ್ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಈ ಥರದ ಒಂದು ತೊಂದರೆ ಇದೆಯಾ, ಈ ಒಂದು ತೊಂದರೆ ಈ ಪರ್ಟಿಕ್ಯುಲರ್ ಪೇಷಂಟಿಗೆ ಯಾವ ಥರದ ಒಂದು ಸಮಸ್ಯೆ ಆಗ್ತಾ ಇದೆ, ಅವರ ಮೆಂಟಲ್ ಎಮೋಷನ್ಸ್ ಏನಿದೆ, ಫಿಸಿಕಲಿ ಏನು ತೊಂದರೆ ಆಗ್ತಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಥೆರಪಿ ನಾವು ಅಡ್ಮಿನಿಸ್ಟರ್ ಮಾಡಿದಾಗ ಈಗ ಒಂದು ವೇಳೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇದೆ, ಆದರೆ ಅದರ ಫಂಕ್ಷನಿಂಗ್ ಕರೆಕ್ಟ್ ಆಗ್ತಾ ಇಲ್ಲ, ಸೊ ಇದನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಇದರ ಜೊತೆ ನಾವೇನು ಒಂದು ಡಯಟ್ ಆ್ಯಂಡ್ ಎಕ್ಸಸೈಸ್ ಹೇಳಿರ್ತೀರಿ ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಶುಗರ್ಸ್ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಈಗ ಇನ್ಸುಲಿನ್ ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ, ಸೊ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಇನ್ಸುಲಿನ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಡ್ತೀರಿ. ಸೊ ಈ ಥರ ಈಚ್ ಇಂಡಿವಿಜುವಲ್ಗೆ ಬೇರೆ ಥರದ ಒಂದು ಮೆಡಿಕೇಷನ್ಸ್ನ ನಾವು ಕೊಡ್ತಾ ಈ ಒಂದು ಡಯಾಬಿಟೀಸ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ. ಸೊ ಡಯಾಬಿಟೀಸ್ ಜೊತೆ ಬ್ಲಡ್ ಪ್ರೆಷರ್ ತುಂಬ ಇಂಪಾರ್ಟೆಂಟ್. ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಿರಬಹುದು. ನಂತರ ನಮ್ಮ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ, ಕೊಲೆಸ್ಟ್ರಾಲ್ ಆ್ಯಂಡ್ ಟ್ರೈಗ್ಲಿಸರೈಡ್ಸ್ ಇವೆರಡೂ ಕೂಡ ಕಂಟ್ರೋಲಲ್ಲಿ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್. ಸೊ ಈ ಥರದ ಒಂದು ಮೆಡಿಕೇಷನ್ಸ್ ಜೊತೆ ನಾವು ಡಯಟ್ ಆ್ಯಂಡ್ ಎಕ್ಸಸೈಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ಹೋಮಿಯೋಪತಿ ಮೆಡಿಸಿನ್ಸ್ ಮುಖಾಂತರ ಈ ಡಯಾಬಿಟೀಸ್ ಸಮಸ್ಯೆನ ನಾವು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು. ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಏನಾದರೂ ಬಂದಿದಾಗ ನ್ಯೂರೋಪತಿ ಇರಬಹುದು, ನೆಫ್ರೋಪತಿ ಇರಬಹುದು, ಅದು ಇದ್ದಾಗ ಅದಕ್ಕೆ ಸರ್ಟನ್ ಆರ್ಗನೋಲೆಪ್ಟಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀರಿ. ಆ ಮೆಡಿಕೇಷನ್ಸ್ ಕೊಡ್ತಾ ಆ ಒಂದು ಆರ್ಗನ್ನ ಫಂಕ್ಷನಿಂಗ್ ಇಂಪ್ರೂವ್ ಮಾಡೋದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಇಟ್ ಈಸ್ ಅ ವೆರಿ ಡೀಪ್ ಪ್ರಾಸೆಸ್ ಅಂತ ಹೇಳ್ಬಹುದು. ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇರುತ್ತೆ. ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಇದ್ದರೆ ವೆರಿ ಅಗ್ರೆಸಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ನ ನಾವು ಮಾಡಬೇಕಾಗತ್ತೆ. ಬಟ್ ಬಾಟಮ್ ಲೈನಲ್ಲಿ ನಾವು ಹೇಳ್ತೀರಿ ಹೋಮಿಯೋಪತಿ ಮೆಡಿಸಿನ್ಸ್ನಿಂದ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕರೆಕ್ಟಾಗಿರುವಂಥ ಚಿಕಿತ್ಸೆ ರೈಟ್ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಕರೆಕ್ಟಾಗಿ ಡಯಟ್ ಆ್ಯಂಡ್ ಎಕ್ಸಸೈಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ತುಂಬಾ ಅನುಕೂಲ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.